ಹಾಕೋಕೆ ಅಂತ ಇತ್ತನ್ ಬೇಕಲ್ಲ ಎಂತದಿಲ್ಲ. ಏ ಮಾವ ನಿಮ್ಮಿಬ್ಬರ ರಗಳೆ ಮಣಿ ತಂದಿದ್ದೇವೆ. ಅರ್ಧ ಕೊಡ. ನಿಮ್ಮ ಪವಿತ್ರವಾದ ಪಾದಕ್ಕೆ ವಂದಿಸಿಕೊಳ್ತಾ ಇದ್ದೇವೆ. ಒಳ್ಳೇದಾಗ್ಲಿ. ಮತ್ತೆ ಮಣಿಯೆಲ್ಲ ತಂದಿದ್ದೇವೆ. ಕೊನೆಗೆ ಅರ್ಧ ರಾಜ್ಯವಲ್ಲ. ಅರ್ಧ ರಾಜ್ಯ ಕೊಡುವ ಮಣಿಗಳು ಮಾವ ಅರ್ಧ ಕೊಡ. ಎಂತ ಕಾಣ್ತೈತೆ ಕೊಡ, ಅರ್ಧ ಕೊಡ. ನೀವು ಯಕ್ಷಲೋಕಕ್ಕೆ ಹೋಗಿ. ನೀವು ತಂದದ್ದು ಬರೇ ಮಣಿ ತಂದು ಸಾಕಾದೀತ. ನಮ್ಮ ಕಾಲ್ ನೋವು ಗುಣ ಆಗುದು ಬೇಡವಾ? ಹತ್ತದಿ ಕೊಡ. ಗಿರಿಗಂಟೆ ಕೊಡ ಮಾವ. ನೋವು ಗುಣ ಆದದ್ದೇ ಹೌದಂತ ಆದ್ರೆ ಖಂಡಿತ ನೀವು ಕೇಳಿದಾಗ ಅರ್ಧ ರಾಜ್ಯ ಕೊಡ್ತೇನೆ ನಾನು. ಅಲ್ಲ ಮಾರ, ಇದು ಯಾರ ಹತ್ರ ಕೇಂದ್ರೀಯ ಮಣಿ ತಂದ್ರು ಕೊಡ್ತೇನೆ ಅಂತ. ಗಲಾಟೆ ಇವಾಗ. ಗುರುಸ್ವಾಮಿಗಳೇ ನಮೋ ನಮ. ಒಳ್ಳೇದಾಗ್ಲಿ ಗುರುಗಳೇ. ಏನು ಗಲಾಟೆ ಏನಿಲ್ಲಿ? ಗಲಾಟೆ ಎಲ್ಲಿ? ಇಲ್ಲ ಇವಾಗ ಏನು ಕೊಡು ಕೊಡು ಅಂತ ಹೇಳ್ತಿದ್ದಲ್ಲ ಮಹಾರಾಜ. ಈಗ ಎದ್ದು ಬಂದದ್ದೆ ಅಂತ? ಯಾಕೆ ಇಷ್ಟೊತ್ತರೆಗೆ ಇಲ್ಲಿ ಗಲಾಟೆ ಆಗಿದೆಯಾ? ನೀವು ಮಾಡ್ತಾ ಇದ್ದೇನೆ ಇವಾಗ? ಗಲಾಟೆ ಅಲ್ಲ ಅದು, ಗಲಾಟೆ ಗೊತ್ತಾಗುದಿಲ್ಲ. ಸಂಭಾಷಣೆ ಗುರುಗಳೇ. ಏನು ಸಂಭಾಷಣೆ? ಈಗಾಗಲೇ ಮಾವನವರು ಡಂಗುರವನ್ನ ಸಾರಿದ್ದಾರೆ. ಏನಂತ? ಅವರ ಕಾಲು ನೋವು ವಾಸಿಯಾಗಬೇಕು ಅಂತಾದ್ರೆ ಯಕ್ಷಲೋಕವನ್ನ ಸೇರಿ ಶಮತಕಮಣಿಯನ್ನು ತರಬೇಕು ಎನ್ನುವುದಾಗಿ. ಯಾರು ಹೇಳಿದ್ ನಿನಗೆ? ಹೌದು, ಶಮಂತಕಮಣಿ ಹೇಳಿದ್ರ? ಪ್ರಸಂಗದ ವ್ಯತ್ಯಾಸ ಮಾಡೋಣ ಮಹಾರಾಯ. ಮಹೇಂದ್ರ ನೀಲಮಣಿ ನೀವೇ ಆಡಿರುವ ಹಾಗೆ ನಾವು ಮಣಿಯನ್ನ ತಂದಿದ್ದೇವೆ. ಈಗ ಮಾವನ ಹತ್ರ ಅರ್ಧ ಕೇಂದ್ರ ನಾವು ಕೊಡುವುದಿಲ್ಲ ಅಂತ ಎಂತ ಮಾಡೋದು ಗುರುಗಳ? ಮಣಿ ಉಂಟಾ? ತಂದಿದ್ರ? ಉಂಟು ಇದಂತ ಇದೆ. ನೋಡ್ಬೇಕಲ್ಲ ಮಹೇಂದ್ರ ನೀಲಮಣಿ ಮಣಿ. ಹೌದು, ಯೋಗ್ಯ ಕಾರ್ಯ ಮಾಡಿದ್ದೀರಿ. ಮಣಿ ಹೋಗೋದ್ರಲ್ಲಿ ಇವ್ರ ಮಣಿ ನೋಡಿ. ಮಣಿ ತರುವುದು ಮಾತ್ರ ಅಲ್ಲ, ಮಣಿ ಕೊಂಡ್ರು ಕೂಡ ಹೇಳಿದ್ದೇನೆ ನಾನು. ಹೇಳಿದ್ದೇನು? ಕಾರಣ ಗುಣಪಡಿಸಿದವನಿಗೆ ಅರ್ಧ ರಾಜ್ಯ ಕೊಡ್ತೇವೆ. ಹೌದು. ಮಣಿ ಸೂಕ್ತ. ಮಣಿ ಹೇಗ್ ತಂದ್ರ? ಮಣಿ ಹೋಗಿ ತಂದದ್ದು. ಹೋಗಿ ಸುಮ್ಮನೆ ಕೊಟ್ನಾ? ಇಲ್ಲಪ್ಪ, ಯುದ್ಧ ಮಾಡಿದ್ದೇವೆ. ಒಂದೇ ಒಂದು ಬಿಟ್ಟಿದೆ ಕಣಿ ಅವನ ಮುಖದ ಮೇಲೆ. ಕರ್ರ ತಿರುಗಿ ಮಣಿ ಕೊಟ್ಟ. ಯುದ್ಧ ಮಾಡಿ ತಂದ್ರಲ್ಲ, ಕದ್ದು ತಂದ್ರ? ನಾವು ಕಳ್ರ ಹೇಳಲಿಕ್ಕಾಗುದು, ಕೇಳಿದ್ದು. ಯಕ್ಷಲೋಕದಲ್ಲಿ ಸೇನಾಬಲ ಯಕ್ಷ ಅಂತ ಮಲ್ಕೊಂಡಿರ್ತಾನೆ ಕತ್ತರ್ಲಿಕ್ಕೆ. ಸಾಹಸಿಗರ ಸಂದೇಹ ಇಲ್ಲ. ಆ ಮಣಿ ಮಂತ್ರ ಹೇಳಿದ್ನಲ್ಲ ಅವ ಕುಬೇರ, ಅದನ್ನು ಹೇಳಿ ಅವನ ಕಾಲು ಗುಣ ಮಾಡಿಸಿ. ಮಣಿ ಮಂತ್ರ? ಮಣಿ ಕೊಟ್ಟ ಮಂತ್ರ ಹೇಳ್ತಾರೆ. ನಾವು ಬರುವಾಗ ಮಂತ್ರ ಹೇಳಿದ್ನಲ್ಲ. ಈಗ ಮಣಿ ಮಂತ್ರ. ಇವು ಮತ್ತು ಬಿಗಿದ್ದ ಮಂತ್ರ ಅಲ್ವಾ? ನಿಂದ ಯಾವ ಕಾರಣವ? ಎಡಗ. ಎಷ್ಟು ವರ್ಷ ಆಯ್ತಾ ನಿನಗೆ? ನನಗ ನಿನಗಲ್ಲ, ನಿನಗಲ್ಲ. ಮಣಿಗ? ಮಣಿಗಲ್ಲ, ಈ ಹಣತೆ ಮರಣ ಇತ್ತು. ಮದುವೆ ಆಡಿಸಿಕೊಟ್ರಲ್ಲಿ ನಿಲ್ಲೇ ಇದ್ದೆ. ಯಾವ ಕಾಲ ಅಂತ ಗೊತ್ತಿಲ್ಲ ನಿನಗೆ? ಅಲ್ಲ ಮಾರ, ಕಾಲ ಅವಂತ ನನ್ಗೆ ಹೆಂಗ್ ಗೊತ್ತಾಗ್ತ ಮಾರ? ನೋವಾದ ಯಾವ್ದಂತ ಗೊತ್ತಿಲ್ಲ. ನಂದೇ ನನಗೆ ಅಂತ ನನಗೆ ಗೊತ್ತಿಲ್ಲ ಮಾರ. ಎಂತ ಗುರುಗಳ ನೀವು ಬರೀ ತಮಾಷೆ ಮಾಡುದ? ಎಲ್ಲಿಂದ ಬರೀ ಗುರುಗಳೇ ಮಣಿ ತಾಗಿಸ್ತೀನಿ. ಮಣಿ ಮಂತ್ರ ಮೊದ್ಲೇ ಅರ್ಧ ಜೀವ ಆಯ್ತು, ಮಾತಾಡ್ಬೇಡ. ಹೊಡೆದ್ರೆ ಕೈ ಹೀಗೆ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕೆ ಮಂತ್ರ ಹೇಳ್ತೀವಿ? ನೀನ್ ಹೇಳು. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತಾಜಂಬ ಪರಸಾರ ಭಾಗ್ಯ. ಅದು ಮಣಿ ಮಂತ್ರ ಅಲ್ಲ, ಅದು ಗಣಪತಿ. ಅದಲ್ಲ, ನಂಗೆ ಗೊತ್ತಿಲ್ವಾ? ಪ್ರಾರಂಭ ಅಷ್ಟೇ. ಗಣಪತಿ ಸ್ತುತಿ ಇರ್ಲಿಲ್ಲ. ನಾಯಿ ಅಂತ ಹೇಳ್ಕೊಂಡು ನಂಗೆ ಗೊತ್ತಿಲ್ಲ. ಈ ಬ್ಯಾಡ್ದಿದ್ ಮಾಡು. ಮಹೇಂದ್ರ ನೀಲಮಣಿ ಗಿಡ್ಗಿಡ್ತಾನೆ. ಮಹೇಂದ್ರ ನೀಲಮಣಿ ನೋವು ಆಗ್ತಿದೆ. ಮತ್ತು ಸರಿ ಆಗ್ಲಿಲ್ವಾ ಗುರುಗಳೇ? ಸರಿಯಾದ ಕಾಲ ಅಲ್ಲ ಇದು. ಇದು ಹೋಯ್ತು. ನಿಜವಾದ ಮಂತ್ರ ಹೇಳಿದ್ರೆ ಗುಣ ಆಗ್ತದೆ. ಅದು ಇದು ಕೊಂಡಿ ತಪ್ಪದಲ್ಲ, ನರದೋಷ ಇದು. ನಿಜವಾದ ತಿಳ್ಕೊಂಬ. ಬಿಡ್ತೇನೆ. ನಿಜವಾದ ಅವ ಹೇಳಿದ್ನಲ್ಲ ಕುಬೇರ, ಆ ಮಂತ್ರವೇ ಆಗ್ಬೇಕು, ಬೇರೆ ಮಂತ್ರ ಆಗುದಿಲ್ಲ. ಬೇರೆ ಮಂತ್ರ ಹೇಳ್ರಿ ಅಂತ ಆಯ್ತು. ಆಗುದಿಲ್ಲ. ಹೌದಾ? ನನ್ ಬೇಡ, ನೀವು ಒಕ್ಕದ ದುಡ್ಡು ಹೇಳ್ತೀರಿ. ಅದ ಹೇಳುದಾ? ಈ ಕಡೆ 1ರಿಂದ 100ರವರೆಗೆ ಅಂಕಿ ಹೇಳಿ. ನಂಗೆಲ್ಲರೂ ನೆನಪಾರ 1ರಿಂದ 100ರವರೆಗೆ ಮತ್ತೆ ಒಂದ್ಸಲ ಭದ್ರ ಮಕ್ಕಳಿಂದ ಗೋವಿಂದ ನಿಮ್ಮ ಮಣಿ ತಾಕಿ, ನಾನು ಗೋಯ್ತಾಕಿ ಗೋವಿಂದ ಮಣಿ ತಾಕಿ. ಇದಂತ ಆಗ್ತಾ ಇದ್ದದೆ. ಶ್ರೀಮದ್ ರಮಣಮಣ
ಎಂತದೆ ಶ್ರೀಮಂತರು ರಮಣ 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 ನಿಜವಾಗಿ ಹೇಳ್ತೇನೆ, ಕದ್ದು ತಂದವರು ನೀವು. ಹೌದು ಎಂತಾಯ್ತು ಈಗ ರಾಜ್ಯ ಕೊಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಬಿಡು ಏನ್ ಮಾಡ್ತೀರಿ? ರಟ್ಟ ಕೈ ಹಾಕಿ ಆಲೋಚನೆ. ಮಗು ಚಂದ್ರಸೇನ, ಈಗಾಗಲೇ ನಿನ್ನ ಶಾಪ ವಿಮೋಚನೆ ಆಗಿದೆ. ನಾವೇ ಹರಗಿರಿಗೆಯಲ್ಲಿದ್ದೇವೆ. ನಿನ್ನ ನಿಜ ರೂಪದಿಂದ ಬಾ. ಮಹಾತ್ಮರೇ, ಉಗ್ರಸೇನ ಏನು ಎಂತದ್ದು ಅಂತ ಅರ್ಥ ಆಗದೆ ಹೋಯ್ತು ನನಗೆ. ಯಾಕೆ? ಕರಡಿ ಬಂದು ಮಣಿತಾಗಿದಾಗ ನನ್ನ ಕಾಲು ನೋವು ಗುಣ ಆಗಿದೆ. ಹ ಒಬ್ಬ ಕುರೂಪಿಗೆ ನನ್ನ ಮಗಳನ್ನ ಮದುವೆ ಮಾಡಿಸಿಕೊಟ್ಟವ ನಾನು. ಹ ಅವಳ ಜೊತೆಯಲ್ಲಿ ಸುಂದರ ಯುವಕನಿದ್ದಾನೆ. ಹ. ಏನು ಎಂತದ್ದು ಅಂತ ಅರ್ಥ ಆಗದೆ ಹೋಯ್ತಲ್ಲ. ಮಗಳ ಬಗ್ಗೆ ಅನುಮಾನ ಪಟ್ಟುಕೊಳ್ಬೇಡ. ನಿನ್ನ ಮಗಳ ಮೋಹನ ಗುಣರನ್ನನೀತ ಚಂದ್ರಸೇನ. ಮೋನ 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 ಏನ? ಮೋನ ಇವ ಗುಣರನ್ನ ಅನ್ನ ಚಂದ್ರಸೇನ. ಅನ್ನ ಮೋನ ಯಾರು ಮಹಾರಾಜ, ಯಾಕೆ ಹೀಗಾಯ್ತು ನನಗೆ ಶಂಕೆ ಇರ್ಬೋದು ತಾನೆ. ಕಾಮರೂಪಾಧಿಕಾರಿ ಕಾಮಪಾಲನ ಸುತ ಈತ. ವಿರೋಧಿಗಳ ಆಕ್ರಮಣದಿಂದ ಈತನ ತಂದೆ ಸಾವನ್ನಪ್ಪಿದ್ರು. ಮಗು ಅನಾಥ ಆಗಬಾರ್ದು ಎನ್ನುವಂತಹ ಉದ್ದೇಶದಿಂದ ಕರೆ ತಂದು ಸಕಲ ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದವ ನಾನು. ಒಂದು ನಾನು ಆಶ್ರಮದ ಹೊರಗಡೆ ಹೋದಾಗ ನನಗರಿವಿಲ್ಲದ ಹಾಗೆ ಕಾಮರೂಪ ಎನ್ನುವಂತಹ ವಿದ್ಯೆಯನ್ನು ಕರಡಿಯ ರೂಪನ ಅಂತೂ ಪ್ರಯೋಗ ಮಾಡಿ ಪಡೆಯುತ್ತಾ ಇದ್ದ. ಆಶ್ರಮ ಬಂದು ಕಂಡು ಸಿಟ್ಟುಕೊಂಡು ಶಾಪಗೊಟ್ಟೆ. ನನ್ನ ಅನುಮತಿ ಇಲ್ಲದೆ ಕರಡಿಯ ರೂಪವನ್ನು ತಾಳಲಿಕ್ಕಾಗಿ ನೀನು ಕರಡಿ ಆಗುವಂತ. ಆಮೇಲೆ ಕಾಲ ಮೇಲೆ ಬಿದ್ದು ಬೇಡಿಕೊಂಡ. ಆವಾಗ ಹೇಳಿದ್ದೇನೆ, ಈ ವಿಚಾರ ಎನ್ನುವಂತಹದ್ದು ಮೂವರಿಗಲ್ಲದೆ ನಾಲ್ವರಿಗೆ ತಿಳಿಯಿತು ಅಂತಾರೆ ಮತ್ತೆ ಕರಡಿ ಆಗ್ತೀಯ. ಆ ಕರಡಿ ರೂಪ ಹೋಗ್ಬೇಕು ಅಂತಾರೆ ಶಿವ ಪಾರ್ವತಿಯರ ದರ್ಶನ ಆಗ್ಬೇಕು ಅಂತ. ಇಂತಿರುವಾಗ ನಿನ್ನ ಸಭೆ ನಡೆಯುತ್ತಲ್ಲ, ನಿನ್ನದ್ದು ಮಗಳದ್ದು ವಾದ ಅದನ್ನು ಗಿಳಿಯಾಗಿ ಕೇಳುತ್ತಾ ಇದ್ದ. ಹಾಗೆ ಶಟನಾಗಿ ಬಂದ, ಮದುವೆ ಮಾಡಿಸಿದ, ಮದುವೆ ಮಾಡಿಸಿಕೊಟ್ಟೆ. ಆಮೇಲೆ ಕಾರಣವಾಯ್ತಲ್ಲ ನಿನಗೆ, ನಾನೇ ಹೇಳಿದ್ನಲ್ಲ ಯಕ್ಷಲೋಕಕ್ಕೆ ಹೋಗಿ ಮಣಿ ತರಬೇಕು ಅಂತ. ಯಕ್ಷಲೋಕಕ್ಕೆ ಹೋಗಿ ಮಣಿ ತಗೊಂಡು ಬರ್ತಾ ಇದ್ದ. ದಾರಿಯಲ್ಲಿ ಇವರಿಬ್ರು ಸಂಧಿಸಿರ ಅವನನ್ನು, ನಿನ್ನ ಅಳಿಯುತ್ತಿರು. ಆವಾಗ ಅವನನ್ನು ಹಾಳು ಕೂಪಕ್ಕೆ ಹಾಕಿ ಮಣಿಯನ್ನು ಎತ್ತಿಕೊಂಡು ಬಂದವರು ಇವರು. ಹೌದಾ? ಇತ್ತಲಿನ ಯೋಗಕ್ಷೇಮ ವಿಚಾರಿಸರು ಗುಣಸುಂದರಿ ಅರಮನೆಗೆ ಧಾವಿಸಿದಾಗ ನಿನ್ನ ಮುದ್ದಿನ ಹೆಣ್ಮಕ್ಳಿದ್ರಲ್ಲ ಹೇಮರೂಪ, ಈಕೆಯನ್ನು ಬೈದು ಭಂಗಿಸಿದ್ರು. ತಾಳ್ಮೆಯನ್ನು ಕಳೆದುಕೊಂಡಂತ ಈಕೆ ನಿಜವ್ರತ ಅಂತ ಅಲ್ಲಿ ಹೇಳಿಬಿಟ್ಲು. ಕೂಪದಲ್ಲಿರುವಂತಹ ಈತ ಕರಡಿಯಾದ. ಇವ ಕರಡಿಯನ್ನು ಕುಡಿಸ್ತಾ ಬಂದ್ರಲ್ಲ, ಬೇರೆ ಯಾರಲ್ಲ, ಸಾಕ್ಷಾತ್ ಶಿವ ಪಾರ್ವತಿಯರು ಈತರನಿಂದ ಅಳಿಯ. ಧನ್ಯನಾದೆ ಸ್ವಾಮಿ. ಮಗ ಗುಣ, ಕೆಟ್ಟ ದರಿದ್ರ ಎನ್ನುವ ಹಾಗೆ ಸೇರಿರುವಂತ ಸಭೆ ಮುಂಭಾಗ ನಿನ್ನನ್ನ ನಿಂದಿಸಿದೆ. ಬಾಯಿಗೆ ಬಂದ ಹಾಗೆ ಮಾತಾಡಿದ್ದೇನೆ. ತಂದೆಯಾದಂತ ನಾನು ಸ್ವಲ್ಪವೂ ಕರುಣೆ ನಿನ್ನ ಮೇಲೆ ತೋರಲಿಲ್ಲ ಮಗ. ಈಗ ಅರ್ಥ ಆಗ್ತದೆ, ನಿಜವಾಗಿ ನೀನು ನನ್ನ ಮಗಳಲ್ಲ, ನನ್ನ ತಾಯಿ ಎನ್ನುವ ಹಾಗೆ. ನಾನು ಮಾಡಿದ ತಪ್ಪಿಗೆ ಅಪ್ಪ, ಏನಪ್ಪ ನೀವು ಮಗಳ ಮುಂದೆ ಕರಜೋಡಿಸುವುದು? ಅಂತ ಅಪರಾಧ ನಾನು ಎಸಗಿದ್ದೇನೆ ಮಗ. ಇಲ್ಲಪ್ಪ, ಗಂಧದ ಕೊರಡನ್ನ ಮನೆಯ ಪೆಟ್ಟಿಗೆಯಲ್ಲಿ ಇಟ್ಟರೆ ಪ್ರಯೋಜನ ಏನು ಹೇಳಿ? ಹೌದು ಮಗ. ಅದನ್ನ ತೇದಿದಾಗ ಅದರ ಸುಗಂಧ ಹೊರಸೂಸುವುದಕ್ಕೆ ಸಾಧ್ಯ ಉಂಟು. ನೀವು ಆ ನೋವು ಕಷ್ಟಗಳನ್ನ ಕೊಟ್ಟದರಿಂದಲೇ ನಾನು ಅವಳು ಪತಿರೋತೆ ಎನ್ನುವ ಹಾಗೆ ಜನ ಒಪ್ಪುವ ಹಾಗಾಯ್ತಲ್ಲ. ಆಡಿದ ಮಾತನ್ನ ಉಳಿಸಿಕೊಂಡೆ ಮಗ. ಅಳಿಯ ಚಂದ್ರಸೇನ, ಸಾಮಾನ್ಯ ಒಬ್ಬ ಸಟನಿಗೆ ಕೊಟ್ಟು ಮದುವೆ ಮಾಡಿಸಿದವ ಅವ. ಇದು ನೀನಾದದನ್ನ ಕಂಡಾಗ ಸಂತಸವಾಯ್ತು. ನನ್ನ ಮಗಳ ಬದುಕು ಬಂಗಾರವಾಯ್ತು ಎನ್ನುವ ಹಾಗೆ ಭಾವಿಸ್ತೇನೆ. ರಾಜ್ಯವನ್ನ ಕಳೆದುಕೊಂಡಂತ ನೀನು ಮತ್ತೆ ರಾಜ್ಯಕ್ಕೆ ಹೋಗಬೇಕಾದಂತ ಅಗತ್ಯ ಇಲ್ಲ. ಮಗದ ದೇಶದ ಪೀಠವನ್ನ ನೀನು ಅಲಂಕರಿಸಬೇಕು ಎನ್ನುವ ಹಾಗೆ ವಿನಂತಿ. ಅರಿಗಳ ವಶದಲ್ಲಿದ್ದಂತ ನಾಡು ನನ್ನದ್ದದು. ಅದನ್ನು ನಾನು ಮೊದಲು ಸ್ವಾಧೀನಪಡಿಸಿಕೊಳ್ಳಬೇಕು. ಹಾಗಾಗಿ ಅಲ್ಲಿಗೆ ಮೊದಲು ಹೋಗಿ ಅವರನ್ನ ಪಡೆದು ಆ ರಾಜ್ಯವ ಸ್ವತಂತ್ರ ಮಾಡಿಕೊಂಡ ಮೇಲೆ ನಿಮ್ಮ ಆಸೆಯನ್ನ ಪೂರೈಸಿ. ಸ್ವಲ್ಪ ಸೇನೆ ಕೊಟ್ಟರೆ ಸಾಕು ಇವನೊಟ್ಟಿಗೆ.
ಸೇನೆ ಯಾರ್ಯಾರನ್ನೋ ಕಳಿಸುದು ಬೇಡ, ಬಲಾಢ್ಯರಾದಂತ ನನ್ನ ಅಳಿಯಂದಿರು ಇದ್ದಾರಲ್ಲ, ಇವರ ಕೆಟ್ಟ ಬುದ್ಧಿ ಎಲ್ಲ ಹೋಗಿದೆ ಅಂತ ಅರ್ಥ ಆಗ್ತದೆ. ನಾವ ಇಷ್ಟೊತ್ತಿರೋ ಅಲ್ಲಿಂದ ಇಲ್ಲಿ ಕೊಟ್ಕೊಂಡು ತಿರ್ಗಿ ಸಾಕಾಯ್ತು ನಾವು ಅಂತ. ಮಾವ ನಿಮಗೆ ನಮ್ಮ ಮೇಲೆ ಏನಾದ್ರು ಹಾಗೆ ಇದ್ರೆ ಇಲ್ಲೇ ಒಂದ್ 4 ಪೆಟ್ ಕೊಡಿ. ಯಾಕಪ್ಪ? ಯಾರ್ಯಾರ ಹತ್ರ ಯಾಕೆ ಮಾಡಿಸ್ತೀರಿ ಸುಮ್ಮನೆ? ಅಲ್ಲೂ ಅವರು ನಮಗ್ ಬಡಗಿ ಚಂದ್ರಸೇನ ಇದ್ದಾನಲ್ಲ ಜೊತೆಯಲ್ಲಿ, ಅವ ಇದ್ರ ಮೇಲೆ ಮತ್ತೆ ನಾವ್ ಎಂದಕ ಜೊತೆಯಲ್ಲಿದ್ದಾನೆ ಅಂತ ಹೇಳಿದ್ ಸಹಕಾರಕ್ಕಾಗಿ. ಅಲ್ಲ ಇನ್ನಾದ್ರೂ ಸ್ವಲ್ಪ ಸರಿಯಾಗ್ಬೋದಲ್ಲ ಬಾವ. ಹರಗಿರಿಜಯರನ್ನ ಕಂಡಾಗಲೂ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಲಿಲ್ವಾ? ನಮಗ ಆಗಿಯೇ ಕೇಳಿದ್ದು. ಆಯ್ತು ಮಾವ. ಕಳಿಂಗ ಹೇಗುಂಟು ಇವಾಗ? ಕಳಿಂಗ ದೇವರಾಣೆ ಹೇಗುಂಟು? ಬರುವಾಗಲೇ ಅಂತ ಇರ್ಲಿಲ್ಲ, ಈಗ ಹೇಗಿರ್ತದೆ? ಈಗೇನು ಹೊಂದ್ ಕಟ್ಟಿತ್ತೇನು? ಯೋಚನೆ ಮಾಡಬೇಡಿ, ಇವ ಒಬ್ಬ ಅಲ್ಲ ಅಂತ ಆಗಿದ್ರೆ ಕಳಿಂಗ ವಿರೋಧಿಗಳ ಪಾಲೆ ಆಗ್ತಾ ಇತ್ತು. ಅದು ಯಾರು ತೊಂದ್ರೆ ಇಲ್ಲ ಅಲ್ಲಿ ಅಂತ ಇಲ್ಲ. ನಮ್ಗೆ ಇಲ್ಲೇ ಅಂತ ಜಾಗ ಕೊಡಿ ಸಾಕು. ಏನು ಇಲ್ಲೇ ಎತ್ತ ಮಾಡ್ತಿರ್ತದೆ. ಕೆಲಸ ಮಾಡಿ, ಅವರಿಬ್ರು ಇಲ್ಲೇ ಇರ್ಲಿ. ಯಾಕೆ? ಕೆಲವೊಂದು ಸಂದರ್ಭ ಬೇಸರವಾದಾಗ ಅವರನ್ನ ಮಾತನಾಡಿಸಿದ್ರೆ ಆ ಬೇಸರ ದೂರ ಆಗ್ತದೆ. ಬಾವ ಒಳ್ಳೆ ಮಾತಾಡ. ಆಯ್ತಪ್ಪ, ಒಬ್ಬನೇ ಕಳಿಂಗ ಆಯ್ತು, ಒಬ್ಬನೇ ಮಗದಾಯ್ತು, ನಿನಗೆ ಹೇಗೂ ನಿನ್ನದ್ದೇ ಇದೆಯಲ್ಲ. ಎಂತಾದ್ರು ಹೇಳೋರಿಲ್ಲ ಕಳಿ. ನಾವೆಲ್ಲರೂ ಒಂದಾಗಿದ್ದೇವೆ. ಒಂದಾದಂತ ಈ ಸಂದರ್ಭ ಆರಾಧ್ಯ ದೇವಿಯಾದಂತ ಮಾತೆಯನ್ನ ಪೂಜಿಸೋಣ. ಇಷ್ಟು ಮಾತ್ರ ಅಲ್ಲ, ಒಟ್ಟಾದಕ್ಕಾಗಿ ಸಂತಸ ಕೂಟವನ್ನು